ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯಾನ. ಇವತ್ತು ಇಡೀ ಭಾರತ ದೇಶ ತಲೆದಗ್ಸಂಥ ವ್ಯವಸ್ಥೆ, ಯಾವುದು ತಪ್ಪು ಯಾವುದು ಸರಿ ಅಂತಂದು ತೀರ್ಪು ನೀಡಂಥ ಒಂದು ಸ್ಥಾನದಲ್ಲಿ ಒಬ್ಬ ಕುಲಗೆಟ್ಟ ಹಲಕಾನನ ಮಗ, ಒಬ್ಬ ನ್ಯಾಯವಾದಿ, ಒಬ್ಬ ದಲಿತ ಅನ್ನೋ ಉದ್ದೇಶಕ್ಕೆ ಆ ಸ್ಥಾನದಲ್ಲಿ ಕುಂತ ಅಯೋಗ್ಯ ಅಂತಂದು ಈ ಮನಸ್ಸುಳ್ಳ ಇಂಥ ದೇಶದ್ರೋಹಿ, ನಂಬಿಕೆ ದ್ರೋಹಿ ಆದಂಥ ಕಿಶೋರ್ ನ್ಯಾಯವಾದಿಗೆ ಸಾರ್ವಜನಿಕರ ಮುಂದೆ ಗಲ್ಲು ಕೊಡಬೇಕು. ಯಾಕಂದರೆ ಅಮಾಯಕರಿಗೊಂದು ನ್ಯಾಯ, ಒಂದು ನ್ಯಾಯವಾದಿ ಮಾಡಿದಂಥ ಅಪರಾಧಕ್ಕೆ ಒಂದು ನ್ಯಾಯನ. ಬರೀ ಬಳ್ಳಾರಿ ಡಿಸ್ಟಿಕ್ನವರಷ್ಟೇ ಈ ಒಂದು ಗವಾಯಿಯವರ ಪರ ಹೋರಾಟ ಮಾಡಿದರೆ ಸರಿಯಾಗೋದಿಲ್ಲ. ಇಡೀ ಭಾರತ ದೇಶನ ಎದ್ದು ನಿಂತ್ಕೋಬೇಕು. ಅದಕ್ಕೆ ನಿಮಗೆ ಸಲ್ಯೂಟ್ ಹೊಡಿತೀನಿ. ಯಾಕಂದರೆ ಕಾನೂನು ನಮ್ಮ ತೆರಿಗೆ ದುಡ್ಡು ತಿಂದು ತೀರ್ಪು ನೀಡೋಂಥ ಒಂದು ವ್ಯವಸ್ಥೆಯಲ್ಲಿದ್ದಂಥವ್ರ ಮೇಲೆ ಶೂ ಎಸ್ತು ನಾನು ಗೆದ್ದೆ ಅಂತಂದು ಆ ಹಲ್ಕಾನನ ಮಗ ತಿಳ್ಕೊಂಡಿದ್ದಾನೆ. ಯಾಕಂದರೆ ಇದು ಪ್ರತಿಯೊಬ್ಬ ಕಾನೂನು ಎಲ್ರಿಗೂ ಸಮಾನ ಅನ್ನೋದು ಅರ್ಥ ಮಾಡಿಕೊಂಡು ಇಂಥ ನ್ಯಾಯವಾದಿ ವಿರುದ್ಧ ಹೋರಾಟ ಮಾಡಿ ಅಂಥವ್ರಿಗೆ ಉಗ್ರವಾದಂಥ ಶಿಕ್ಷೆ ಕೊಡೋಂಥ ವ್ಯವಸ್ಥೆಗೆ ತನ್ನಿ. ಇಲ್ಲ ಅಂದರೆ ಪ್ರತಿಯೊಬ್ಬನು ಶೂ ಎಲ್ಲ ಚಪ್ಪಲಿ ಎಲ್ಲ ಗನ್ ಹಿಡ್ಕೊಂಡು ಕೋರ್ಟ್ ಒಳಗಡೆ ಬಂದು ಶೂಟ್ ಮಾಡ್ತಾರೆ. ಜಾಗೃತರಾಗ್ರಿ. ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡು ಅಂತಾರೆ. ಆದರೆ ಕಾನೂನು ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡೋಂಥ ಸ್ಥಳದಲ್ಲಿನ ಶೂ ಎಸ್ತು ಅಪರಾಧ ಮಾಡಿದಾನಂದ್ರೆ ಅಂಥವನಿಗೆ ಶಿಕ್ಷೆ ಇಲ್ಲ ಅಂದರೆ ಇನ್ನು ಯಾರಿಗಾದರೂ ಇಂಥ ತಪ್ಪು ಮಾಡಿದವ್ರಿಗೆ ಏನಾದ್ರೂ ಬಂಧನ ಮಾಡೋದಾಗಲಿ ಅವರಿಗೆ ಶಿಕ್ಷೆ ಕೊಡೋದಾಗಲಿ ಮಾಡಿದರೆ ಮೊದಲು ನೀವು ಮಾಡಿದಂಥ ಹೊಲಸು ಏಲ್ ತಿನ್ನೋ ಕೆಲಸಕ್ಕೆ ಮೊದಲು ಅದಕ್ಕೆ ಉತ್ತರ ಬೇಕು. ಅಂಥವ್ರಿಗೆ ಶಿಕ್ಷೆ ಆಗ್ಬೇಕು, ಆಮೇಲೆ ಉಳಿದವ್ರಿಗೆ ಆಗಬೇಕು. ಇದು ಸಿಗ್ಲಿ ಬಸ್ಯನ ಹೋರಾಟದ ಕಿತ್ತು. ಯಾಕಂದರೆ ನನಗೆ ಅನುಭವ ತಿಳಿದ ಮಟ್ಟಿಗೆ ಎಲ್ಲ ಕೇಂದ್ರ ಕಾರಾಗೃಹಗಳಲ್ಲಿರ್ತಕ್ಕಂಥ ಕೈದಿಗಳು ಶಿಕ್ಷೆಕ್ಕಿಂತ ಜಾಸ್ತಿ ದಿನ ಜೈಲಿನಾಗ ಇಡೋದು, ಅವರ ಆಕ್ರೋಶ ಭರಿತರಾಗಿ ಕಾನೂನಿನ ಮೇಲೆ ವ್ಯವಸ್ಥೆಯ ಮೇಲೆ ಕೋಪಗೊಂಡು ಎಷ್ಟೋ ನ್ಯಾಯಾಲಯಗಳಲ್ಲಿ ಚಪ್ಪಲಿ ಎಸ್ತಿದ್ದು ಇತಿಹಾಸ ಐತಿ. ಅಂಥವ್ರಿಗೆ ಇಮಿಡಿಯೇಟ್ಲಿ ಶಿಕ್ಷೆ ಕೊಡ್ತೀರಿ? ಅಂತ ಕಣ್ಣಿಗೆ ಕಾಣಲಿಲ್ಲದಕ್ಕೆ ಶಿಕ್ಷೆ ಕೊಡೋಂಥ ಕಾನೂನು ಐತಿ. ಕಣ್ಣಿಗೆ ಕಂಡ್ರೂ ಕಾನೂನು ಗೊತ್ತಿಲ್ಲದವ್ರು ಶಿಕ್ಷೆ ಕೊಡೋದು ಗೊತ್ತೈತಿ. ಆದ್ರೆ ನಿಮ್ಮ ಎದುರುಗಡೆನೇ ನ್ಯಾಯಸ್ಥಾನದ ಎದುರುಗಡೆನ ಶೂ ಎಸ್ತಂಥವ್ರಿಗೆ ಅರೆಸ್ಟ್ ಇಲ್ಲ, ಕೇಸ್ ಇಲ್ಲ, ಶಿಕ್ಷೆ ಇಲ್ಲ ಅಂದರೆ ನಿಮ್ಮ ಕಾನೂನನ್ನ ಯಾರೂ ನಂಬಂಗಿಲ್ಲ. ಯಾಕೆ ಹೇಳಿ? ಇವತ್ತು ದರ್ಶನ್ ಒಂದು ಕಾಪಿ ಸಿಗರೇಟ್ ಸೇದಿದಾನ ಕುರ್ಚಿ ಮೇಲೆ ಕೂತ್ಕೊಂಡು ಅಂತಂದು ಸೇದಿದಾನ ಅನ್ನೋ ಉದ್ದೇಶಕ್ಕೆ ಅವನಿಗೆ ಸುಪ್ರೀಂ ಕೋರ್ಟ್ ಎಂಥ ಪನಿಷ್ಮೆಂಟ್ ಕೊಟ್ಟೈತಿ. ಆದರೆ ನಿಮ್ಮ ನ್ಯಾಯಾಲಯಗಳಲ್ಲಿ ಸುಪ್ರೀಂನಲ್ಲಿನೇ ಇಂಥ ಹೊಲಸು ತಿನ್ನೋ ಕೆಲಸ ನಡೆದೈತೆ ಅನ್ನೋ ಘಟನೆ ಆಗೈತೆ ಅಂದರೆ ಇಂಥವ್ರಿಗೆ ಶಿಕ್ಷೆ ಇಲ್ಲ ಅಂದರೆ ನಾಳೆ ಇಡೀ ಜನನ ಬಂದು ಕೋರ್ಟ್ ಮುತ್ತಿಗೆ ಹಾಕೋಂಥ ವ್ಯವಸ್ಥೆ ನೀವೇ ಮಾಡ್ಕೊತೀರ. ಇದು ಸತ್ಯ. ಅದಕ್ಕೋಸ್ಕರ ಬರೀ ವಕೀಲರಷ್ಟೇ ಆ ವಕೀಲನ ವಿರುದ್ಧ ಹೋರಾಟ ಮಾಡೋದು ಮುಖ್ಯ ಅಲ್ಲ. ಬರೀ ಒಂದು ಜಿಲ್ಲಾದವರು ಆ ವಕೀಲನ ಪರ ವಿರುದ್ಧ ಹೋರಾಟ ಮಾಡೋದು ಅಲ್ಲ. ಇಡೀ ಭಾರತ ದೇಶನ ಅಂಥ ಹಲಕಾನನ ಮಗ ವಕೀಲನಿಗೆ ಉಗ್ರವಾದಂಥ ಶಿಕ್ಷೆ ಕೊಟ್ಟರೆ ಮಾತ್ರ ಕಾನೂನು ಮೇಲೆ ನಂಬಿಕೆ. ಇಲ್ಲಾಂದರೆ ಕಾನೂನು ವ್ಯವಸ್ಥೆ ವೇಸ್ಟಾಗಿ ಅಂತ ನಾವು ತಿಳ್ಕೊಬೇಕಾಗುತ್ತೆ.